ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ, ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇನ್ನೋಸೆಂಟ್ ವಿಲನ್ 13 ಅನ್ನೋರು ಒಂದು ಫೋಟೋ ಫ್ರೇಮ್ನ ಸ್ಕೆಚ್ ಮಾಡ್ತಾರೆ. ಅದರಲ್ಲಿ ಸಮೀರು, ಸೌಜನ್ಯ ಮತ್ತೆ ತಿಮ್ಮಾರೆಡ್ಡಿ ಅವ್ರನ್ನ ನೀವು ನೋಡಬಹುದು. ಈ ಫೋಟೋನ ಧರ್ಮಸ್ಥಳದಲ್ಲಿರೋ ಸೌಜನ್ಯ ಅವ್ರ ಮನೆಗೆ ತಲುಪಿಸಬೇಕು ಅಂತ ಅನ್ಕೊಂತಾರೆ. ಇನ್ನೋಸೆಂಟ್ ವಿಲನ್ 13 ಮತ್ತೆ ಅವ್ರ ಜೊತೆ ಇನ್ನೊಬ್ರು ಚಿನ್ನು ಡಿ ಬಾಸ್ ಅನ್ನೋರು ಇಬ್ರು ಕೂಡ ಧರ್ಮಸ್ಥಳಕ್ಕೆ ತಲುಪ್ತಾರೆ. ಸೊ ಸೌಜನ್ಯ ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆ ಧರ್ಮಸ್ಥಳದಲ್ಲಿರೋ ಟೆಂಪಲ್ ಹತ್ರ ಒಂದು ರೀಲ್ಸ್ ಶೂಟ್ ಮಾಡೋಣ ಅಂತ ಹೋಗ್ತಾರೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ರೀಲ್ಸ್ ಶೂಟ್ ಮಾಡ್ತಿರುವಾಗ ಅಲ್ಲಿನ ಲೋಕಲ್ ಪೀಪಲ್ ಅಂದ್ರೆ ಆಟೋ ಡ್ರೈವರ್ಸ್ ಬಂದು, ನೀವು ಪಬ್ಲಿಕ್ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಾ, ಈ ತರ ಎಲ್ಲ ರೀಲ್ಸ್ ಶೂಟ್ ಇಲ್ಲಿ ನೀವು ಮಾಡಂಗಿಲ್ಲ ಅಂತ ಹೇಳಿ ಅವ್ರ ಹತ್ರ ಆ ಫೋಟೋನ ಇಸ್ಕೊಂಡು ಕಂಪ್ಲೀಟ್ಲಿ ಹೊಡೆದಾಕಿದ್ದಾರೆ. ಮತ್ತೆ ಅವರನ್ನ ಇಬ್ರು ವಾಪಸ್ ಕಳಿಸಿದ್ದಾರೆ. ನನ್ನ ಹತ್ರ ವಿಡಿಯೋ ಇದೆ, ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ಬಿಟ್ಟು ಬನ್ನಿ. ಅವನ ಮನೆಗೆ ಹೋಗ್ಬೇಕು, ಇಲ್ಲಿಗೆ ಕಿತ್ಕೊಳಕ್ ಬಂದ್ಯಾ? ಸೌಜನ್ಯ ಅವ್ರಿಗೆ ಆ ಫೋಟೋ ತಗೊಂಡೋಗಿದ್ದಲ್ಲ, ಆ ಫೋಟೋನ ಅವ್ರ ಮನೆಯವ್ರಿಗೆ ಕೊಡೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಕಿಡಿಕೇಡಿಗಳು ಅಂತಾರಲ್ಲ, ಆಟೋ ಡ್ರೈವರ್ಸ್, ಅಲ್ಲಿರೋ ಆಟೋ ಡ್ರೈವರ್ಸ್, ಧರ್ಮಸ್ಥಳದ ಆಟೋ ಡ್ರೈವರ್ಸ್ ಬಂದ್ಬಿಟ್ಟು ನಮ್ಗೆ ಅಲ್ಲೇ ಮಾಡಿದ್ರು, ಹೊಡೆಯಕ್ ಪ್ರಯತ್ನ ಪಟ್ರು. ಆಗದೇನಪ್ಪಾ ಅಂದ್ರೆ ಅಲ್ಲಿ ಜಸ್ಟ್ ಒಂದು ಫೋಟೋ ಇಟ್ಕೊಂಡು ನಾವು ಒಂದು ರೀಲ್ಸ್ ಮಾಡಿದ್ವಿ. ಏನಪ್ಪಾ ಅಂದ್ರೆ ಆದಷ್ಟು ಬೇಗ ನಮ್ಮ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು, ತಪ್ಪು ಮಾಡಿದವ್ರನ್ನ ಶಿಕ್ಷೆ ಆಗ್ಲೇಬೇಕು, ಮಂಜುನಾಥ ಸ್ವಾಮಿ 3ನೇ ಕಣ್ಣು ತೆಗಿಲೇಬೇಕು ಅಂತ ವಿಡಿಯೋ ಮಾಡಿದ್ವಿ. ನಮ್ಮ ಹತ್ರ ಎಲ್ಲಾ ಪ್ರೂಫ್ ಇದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಆ ಫೋಟೋನ ಹೊಡೆದಾಕಿ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರು. ಅದಕ್ಕೋಸ್ಕರ ಆದಷ್ಟು ಎಲ್ಲಾ ನಮ್ಮನ್ನ ನಡ್ಕೊಂಡು ಎಲ್ಲ ಅಲ್ಲಿಂದ ಕರ್ಕೊಂಡು ಎಲ್ಲ ಬರ್ತಾ ಇದ್ರು ಜನಗಳು. ಇದ್ರ ಬಗ್ಗೆ ಸಮೀರ್ MD ಅವ್ರು ಕೂಡ ಕಮೆಂಟ್ ಮಾಡಿದ್ದಾರೆ. ಬರೀ ನಾನು ಪಿಕ್ಚರ್ ತಗೊಂಡೋಗಿದ್ದಕ್ಕೆ ಈ ರೀತಿ ಮಾಡ್ಯಾರೆ ಅಂದ್ರೆ ನಾನು ಹೋದ್ರೆ ಏನಾಗ್ಬೋದು ಅಂತ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸಮೀರ್ MD ಅವ್ರ ಬಗ್ಗೆ ಧರ್ಮಸ್ಥಳದ ಕೇಸ್ ವಿಚಾರವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಒಂದು ವಿಚಾರ ತುಂಬಾನೇ ವೈರಲ್ ಆಗ್ತಾ ಇದೆ. ಏನು ಅಂದ್ರೆ, ವಸಂತ್ ಗಿಳಿಯಾರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಅಜಿತ್ ಅವರು ನಡೆಸ್ಕೊಡುವಂತಹ ಕ್ವಶನ್ ಅಂಡ್ ಆನ್ಸರ್ ಶೋಗೆ ಹೋಗಿರ್ತಾರೆ. ಅಲ್ಲಿ ಗಂಗಾ ರಂಗ ಅನ್ನೋರು ಒಂದು ಕ್ವಶನ್ ನ ಕೇಳ್ತಾರೆ, ವಾರಿಜಾ ಹೇಗೆ ತೀರ್ಕೊಂಡ್ರು ಅಂತ. ಸೊ ಅದಕ್ಕೆ ವಸಂತ್ ಅವರು, ವಾರಿಜಾ ಅವರಿಗೆ ಗರ್ಭಕೋಶ ಕ್ಯಾನ್ಸರ್ ಇತ್ತು, ಸೊ ಆ ಪೇನ್ ತಡ್ಕೊಳಕ್ ಆಗದಲ್ಲೇ ಅವರು ಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ರವಿ ಪೂಜಾರಿ ಮಾಡ್ಕೊಂಡಂತ ನಿಮ್ಗೆ ಯಾರು ಹೇಳಿದ್ರು? ನೀವೇ ಹೇಳಿದ್ರಲ್ಲ ಸರ್, ಇವಾಗ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ, ವಾರಿಜಾ ಅವರು ಬಿಟ್ಟು ವಾರಿಜಾ ಮೇಡಮ್, ವಾರಿಜಾ ಕುಟುಂಬದವ್ರು ಹೇಳಿದ್ದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು. ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಧುಮುಕಿ ಆತ್ಮ ಮಾಡ್ಕೊಳ್ತಾರೆ. ಸೊ ಈ ಒಂದು ಕಾನ್ವರ್ಸೇಷನ್ ಮೇಲೆ ಸಮೀರ್ MD ಅವರು ತಮ್ಮ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ. ರವಿ ಪೂಜಾರಿ ಮಾಡ್ಕೊಂಡಂತ ನಿಮ್ಗೆ ಯಾರು ಹೇಳಿದ್ರು? ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಆ ನೋವನ್ನು ತಾಳಲಿಕ್ಕಾಗದೆ. ಅಲ್ಲ ಗುರು, ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ? ಸಮೀರ್ MD ಅವರೇ ಎಡಿಟ್ ಮಾಡಿ ಈ ರೀತಿ ಹೇಳಿದ್ರ? ಸಮೀರ್ MD ಅವರಿಗೆ ವಿಡಿಯೋ ಸಿಕ್ಕಿದ್ದೆ ಈ ರೀತಿನ ಅನ್ನೋದ್ರ ಮೇಲೆ ಕ್ಲಾರಿಟಿ ಇಲ್ಲ. ಮೋಸ್ಟ್ಲಿ ಮುಂದಿನ ವಿಡಿಯೋಸ್ ಅಲ್ಲಿ ಕ್ಲಾರಿಟಿ ಕೊಡಬಹುದು ಅನ್ಕೊಂತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆನೂ ಮಾತಾಡಿದ್ದಾರೆ. ಮಾಡರ್ನ್ ಟೆಕ್ನಾಲಜಿನ ಏನಕ್ಕೆ SIT ಟೀಮು ಯೂಸ್ ಮಾಡ್ತಾ ಇಲ್ಲ. GPR ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡರ್ ನ ಏನಕ್ಕೆ ಇವ್ರು ಯೂಸ್ ಮಾಡ್ತಾ ಇಲ್ಲ. ಸೊ GPR ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್. ಈ ಒಂದು ಡಿವೈಸ್ ನ ಬಳಕೆ ಮಾಡ್ಕೊಂಡು ನೀವು ಭೂಮಿ ಒಳಗಡೆ ಏನಾದ್ರೂ ವಸ್ತುಗಳಿದ್ರೆ ಅದನ್ನ ಕಂಡುಹಿಡಿಬಹುದು. ಹೇಗೆ ಅಂದ್ರೆ, ಈ ಡಿವೈಸ್ ಇಂದ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಭೂಮಿ ಒಳಗಡೆ ಹೋಗಿ ಯಾವ್ದಾರ ವಸ್ತು ಇದ್ರೆ ಅದಕ್ಕೆ ಡಿಕ್ಕಿ ಹೊಡೆದಿ ಮತ್ತೆ ಆ ಸಿಗ್ನಲ್ ವಾಪಸ್ GPR ಗೆ ಬಂದು ತಲುಪುತ್ತೆ. GPR ಅಲ್ಲಿ ಒಂದು ಪಿಕ್ಚರ್ ಫಾರ್ಮ್ ಆಗುತ್ತೆ. ಆ ಪಿಕ್ಚರ್ ಇಂದ ನೀವು ಕೆಳಗಡೆ ಏನು ಹೂತಾಕಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಡಿವೈಸ್ ನ ಏನಾದ್ರೂ ಯೂಸ್ ಮಾಡಿದ್ರೆ ಗುಂಡಿ ಬಗ್ಗಿಯಕ್ಕೂ ಮುಂಚೆನೆ ಗೊತ್ತಾಗುತ್ತೆ ಕೆಳಗಡೆ ಏನಾದ್ರೂ ಇದೆಯಾ ಅಂತ. ಮತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ. ಸಮೀರ್ MD ಅವ್ರ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಉತ್ತರ ಪ್ರದೇಶದಿಂದ ಗೋರಖ್ಪುರ್ ಅಲ್ಲಿ ಬಿರಿಯಾನಿ ಬೇ ಅನ್ನೋ ಒಂದು ರೆಸ್ಟೋರೆಂಟ್ ಗೆ 8 ರಿಂದ 10 ಜನ ಹೋಗ್ತಾರೆ. ಸೊ ಅವರು ವೆಜ್ ಬಿರಿಯಾನಿನ ಆರ್ಡರ್ ಮಾಡ್ತಾರೆ. ಬಟ್ ವೆಜ್ ಬಿರಿಯಾನಿನ ತಿಂತಿರ್ಬೇಕಾದ್ರೆ ಒಬ್ಬರಿಗೆ ಚಿಕನ್ ಇಂದು ಮೂಳೆ ಸಿಗುತ್ತೆ. ಅವಾಗ ಅವರು ಇಡೀ ಸ್ಟಾಫ್ ನ ಕರೆದ್ಬಿಟ್ಟು, ಶ್ರಾವಣ ನಡೀತಾ ಇದೆ, ಏನಿದು ವೆಜ್ ಬಿರಿಯಾನಿಯಲ್ಲಿ ಮೂಳೆ ಎಲ್ಲ ಸಿಗ್ತಿದೆಯಲ್ಲ ಅಂತ ಕೇಳಿದ್ದಾರೆ. ಕೊನೆಗೆ ಸ್ಟಾಫ್ ಅವರು, ಗೊತ್ತಿಲ್ಲ ಸರ್, ನಮ್ಮಿಂದ ಮಿಸ್ಟೇಕ್ ಆಗಿದೆ, ಸಾರಿ ಅಂತ ಕೇಳಿದ್ದಾರೆ. ಆಮೇಲೆ ಹೋಟೆಲ್ ಮ್ಯಾನೇಜರು CCTV ಚೆಕ್ ಮಾಡಿದಾಗ ಅಸಲಿ ಸತ್ಯ ಹೊರಗಡೆ ಬಂದಿದೆ. ಸೊ CCTVಲಿ ಒಬ್ಬ ಹುಡುಗ ಅವನೇ ಮೂಳೆನ ತಂದು ಪಾಕೆಟ್ ಇಂದ ತೆಗ್ದಿ ಆ ವೆಜ್ ಬಿರಿಯಾನಿಯಲ್ಲಿ ಹಾಕ್ತಾನೆ. ಏನಕ್ಕೆ ಈ ರೀತಿ ಮಾಡಿದಾನೆ ಅಂದ್ರೆ, ಒಂದು ಹೋಟೆಲ್ ಬಗ್ಗೆ ಬೇರೆಯವರಿಗೆ ಕೆಟ್ಟ ಮಾಹಿತಿ ತಲುಪ್ಸಕ್ಕೆ, ಮತ್ತೆ ಇನ್ನೊಂದು ಇವ್ರೇನು ಊಟ ಮಾಡಿದ್ರಲ್ಲ ಅದರಿಂದ ಬಿಲ್ ಬಂದ್ಬಿಟ್ಟು 5 ರಿಂದ 6 ಸಾವಿರ ಆಗಿತ್ತಂತೆ. 5 ರಿಂದ 6 ಸಾವಿರ ಯಾರು ಕೊಡ್ತಾರೆ ಅಂತ ಈ ರೀತಿ ಮಾಡಿದ್ದಾರೆ. ಆದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು
ಬಂದ್ಬಿಟ್ಟು ಮಹಾವತಾರ ನರಸಿಂಹ ಮೂವಿ ಇಂಡಿಯಾದಲ್ಲಿ ಎಲ್ಲಾ ಅನಿಮೇಟೆಡ್ ಮೂವಿ ರೆಕಾರ್ಡ್ಸ್ ನ ಬ್ರೇಕ್ ಮಾಡಿದೆ. ನಿನ್ನೆಗೆ 105 ಕೋಟಿ ಕಲೆಕ್ಷನ್ಸ್ ಮಾಡಿದೆ. ಇಂಡಿಯಾ ಅಷ್ಟೇ ಅಲ್ಲ, ಓವರ್ಸೀಸ್ ಅಲ್ಲೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೀವೇನಾದ್ರೂ ಇನ್ನೂ ಈ ಮೂವಿನ ನೋಡಿಲ್ಲ ಅಂದ್ರೆ ಥಿಯೇಟರ್ ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ತಮನ್ನಾ ಅವ್ರ ಬಗ್ಗೆ. ತಮನ್ನಾ ಅವರು ದ ಲಲ್ಲನ್ ಟಾಪ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಇಂಟರ್ವ್ಯೂನ ಕೊಡ್ತಾರೆ. ಇಂಟರ್ವ್ಯೂವರ್ ಸೌರಭ್ ಅವರು ಒಂದು ಕ್ವಶನ್ನ ಕೇಳ್ತಾರೆ, ನಿಮಗೆ ಪಿಂಪಲ್ ಆದರೆ ಅದಕ್ಕೆ ಏನು ಸೊಲ್ಯೂಷನ್ನು ಅಂತ. ಅವಾಗ ತಮನ್ನಾ ಅವರು ಸಲೈವ ಅಂದರೆ ಉಗುಳು ನನ್ನ ಸೊಲ್ಯೂಷನ್ನು ಅಂತ ಹೇಳಿದ್ದಾರೆ. ಸೊ ನೀವು ಬೆಳಿಗ್ಗೆ ಎದ್ದಾಗ ನಿಮ್ಮ ಉಗುಳನ್ನ ಎಲ್ಲಿ ನಿಮಗೆ ಪಿಂಪಲ್ ಆಗಿದೆ ಅಲ್ಲಿ ಅಪ್ಲೈ ಮಾಡಿದ್ರೆ ಪಿಂಪಲ್ಲು ಬೇಗ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಸ್ವಲ್ಪ ಜನ ಇದ್ರ ಮೇಲೆ ಟ್ರಾಲ್ ಮಾಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಜನ ಹೌದು ಇದು ವರ್ಕ್ ಆಗುತ್ತೆ, ನಾನು ಕೂಡ ಟ್ರೈ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು USA ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗಿದೆ. ಬರೋಬ್ಬರಿ 1.1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಅಷ್ಟು ಪಾಯಿಂಟ್ಸ್ ಡ್ರಾಪ್ ಆಗಿದೆ. ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತ ಕೇಳೋದಾದ್ರೆ, ರೀಸೆಂಟ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ 25% ಟ್ಯಾರಿಫ್ ನ ಹಾಕಿದ್ರು. ಇಂಡಿಯಾ ಮಾತ್ರ ಅಲ್ಲ, ಇನ್ನು 67 ದೇಶದ ಮೇಲೂ ಕೂಡ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡಿದ್ರು. ಸೊ ಇದೊಂದು ಮೇಜರ್ ರೀಸನ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗಕ್ಕೆ. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಂಡಿಯಾದವರು ರಷ್ಯಾ ಹತ್ರ ತುಂಬಾನೇ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಆಯಿಲ್ ನ ಓಪನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಗೆ ಸೆಲ್ ಮಾಡ್ತಾ ಇದ್ದಾರೆ. ಇಂಡಿಯಾದವರಿಗೆ ಯುಕ್ರೇನ್ ಅಲ್ಲಿ ಆಗ್ತಿರುವಂತಹ ಸಾವುಗಳ ಬಗ್ಗೆ ಚಿಂತೆ ಇಲ್ಲ, ಹಂಗಾಗಿ ನಾನು ಇಂಡಿಯಾ ಮೇಲೆ ಮುಂದೆ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಉತ್ತರ ಪ್ರದೇಶದಿಂದ. ಕಾನ್ಪುರ್ ಅಲ್ಲಿ ತುಂಬಾನೇ ಮಳೆ ಬಂದಿರೋದ್ರಿಂದ ರಸ್ತೆ ಎಲ್ಲ ಹಾಳಾಗ್ಬಿಟ್ಟು ಗುಂಡಿ ಆಗ್ಬಿಟ್ಟಿದೆ. ಸೊ ಆ ಗುಂಡಿ ಮೇಲೆನೆ ಒಬ್ರು ಚಾಪೆ ಹಾಸ್ಕೊಂಡ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ, ಅವ್ರ ಮಗಳು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಲಿಪ್ ಆಗಿ ಆ ಗುಂಡಿ ಒಳಗಡೆ ಬಿದ್ದ್ಬಿಟ್ಟಿಯಾಳೆ. ಹಂಗಾಗಿ ಇವರು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿನ MLA ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಇದ್ರ ಬಗ್ಗೆ ಏನು ಚಿಂತೆ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. ಸೊ ಇವತ್ತು 11ನೇ ಪಾಯಿಂಟಿನ ಎಕ್ಸ್ಕವೇಷನ್ ಆಗ್ಬೇಕಿತ್ತು, ಆದ್ರೆ ವಿಟ್ನೆಸ್ ಭೀಮಾ 11ನೇ ಪಾಯಿಂಟಿನ ಎಕ್ಸ್ಕವೇಷನ್ ಬೇಡ, ಬಂಗ್ಲೆಗುಡ್ಡದಲ್ಲಿ ಇನ್ನೊಂದು ಲೊಕೇಶನ್ ನನಗೆ ಗೊತ್ತು, ಅಲ್ಲಿ ನಿಮಗೆ 100% ಎವಿಡೆನ್ಸ್ ಸಿಗುತ್ತೆ ಅಂತ ಕರ್ಕೊಂಡೋಗಿಯಾನೆ. SIT ಟೀಮು ಅವನನ್ನ ಅಲ್ಲಿಗೆ ಕರ್ಕೊಂಡೋದಾಗ ಅಲ್ಲಿ ಎಕ್ಸ್ಕವೇಷನ್ ಮಾಡಿದ್ದಾರೆ, ಮತ್ತೆ ಸುಮಾರು ಮೂಳೆಗಳು ಕೂಡ ಸಿಕ್ಕಿದೆ. ಫೋರೆನ್ಸಿಕ್ ಟೀಮ್ ಅವರು ಅದನ್ನ ಲ್ಯಾಬ್ಗೆ ತಗೊಂಡೋಗಿದ್ದಾರಂತೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.